ಹಾಗೆ ಫ್ರೆಂಡ್ಸ್ ತಂಡದಿಂದ ಫ್ರೆಂಡ್ಸ್ ಡಗೌಟ್ ದಯವಿಟ್ಟು ಅಧಿಕೃತ ಆಟಗಾರರು ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಈ ಕಡೆ ಬರಬೇಕು. ಫ್ರೆಂಡ್ಸ್ ಡಗೌಟ್ ಇಂದ ಹಾಗೆ ಐಕ್ಯೂ ತಂಡದಿಂದ ಕೂಡ ಐಕ್ಯೂ ತಂಡದ ಡಗೌಟ್ ಕಡೆಗೆ ಮನವಿ. ಐಕ್ಯೂ ತಂಡದವರು ದಯವಿಟ್ಟು ಬರಬೇಕು. ಎಕ್ಸ್ಟ್ರಾ ಪ್ಲೇಯರ್ನ ದಯವಿಟ್ಟು ಕಳಿಸ್ಬೇಕು. ಸಂತು ಬಂದ್ರು, ಥ್ಯಾಂಕ್ ಯು ಸಂತು. ಫ್ರೆಂಡ್ಸ್ ತಂಡದವರು ದಯವಿಟ್ಟು ಎಕ್ಸ್ಟ್ರಾ ಪ್ಲೇಯರ್ ಯಾರು ದಯವಿಟ್ಟು ಕಳಿಸಿ. ಇಲ್ಲಿ ಇಲ್ಲ ಪೆನಲ್ಟಿ ಆಗುತ್ತೆ. ಬೌಲಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ಟಾರ್ಗೆಟ್ ಅಲ್ಲಿ 5 ರನ್ ಎಕ್ಸ್ಟ್ರಾ ಆಡ್ ಮಾಡಲಾಗುತ್ತೆ. ದಯವಿಟ್ಟು ಅದು ಸ್ಟ್ರಿಕ್ಟ್ ಆಗಿ ಪಾಲಿಸಿ. ಅದನ್ನ ನೀವು ಎಕ್ಸ್ಟ್ರಾ ಪ್ಲೇಯರ್ ಬರೋವರೆಗೂ ಮ್ಯಾಚ್ ಸ್ಟಾರ್ಟ್ ಆಗಲ್ಲ ಬ್ರದರ್. ಫ್ರೆಂಡ್ಸ್ ಡಗೌಟ್ ಕಡೆಗೆ ಯಾರ ದಯವಿಟ್ಟು ಬನ್ನಿ ಅಣ್ಣ, ಪ್ಲೀಸ್ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಬನ್ನಿ. ಐಕ್ಯೂ ತಂಡದವರು ಒಳ್ಳೆ ಐಕ್ಯೂ ಜೊತೆಗೆ ಬೇಗ ಬಂದಿದ್ದಾರೆ. ಫ್ರೆಂಡ್ಸ್ ಗೆಳೆತನದಲ್ಲಿ ಸ್ವಲ್ಪ ಸ್ಪೀಡ್ ಇರಲಿ, ಬನ್ನಿ. ಯಾರು ಫಸ್ಟ್ ಬಾಲ್? ಪ್ರದೀಪ್ ಈಗ ಫಸ್ಟ್ ಬಾಲ್ ಹಾಕ್ತಾ ಇರೋದು ಅಜರ್ ಅವ್ರಿಗೆ. ಫಸ್ಟ್ ಬಾಲ್ ಫಸ್ಟ್ ಬಾಲ್ ಅಲ್ಲೇ ಅಜರ್ ಅವರು ಬೌಂಡ್ರಿನ ಬಾರಿಸಿ ಒಳ್ಳೆ ಆರಂಭನ ನೀಡಿದ್ದಾರೆ ಐಕ್ಯೂ ತಂಡಕ್ಕೆ. ಇಂದಿನ 2ನೇ ಪಂದ್ಯ ಇದು ಐಕ್ಯೂ ತಂಡದವರಿಗೆ. ಮೊದಲ ಪಂದ್ಯನ ಅತ್ಯದ್ಭುತವಾದಂತಹ ಜಯ ದಾಖಲಿಸಿದ ಮೇಲೆ ಈಗ ಫ್ರೆಂಡ್ಸ್ ತಂಡನ ಎದುರಿಸ್ತಾ ಇದ್ದಾರೆ. ಗೈಡ್ ಮಾಡುವಂತ ಪ್ರಯತ್ನ. ಶಾರ್ಟ್ ಥರ್ಡ್ ಮ್ಯಾನ್ ಅಲ್ಲಿ ಒಂದೇ 1 ರನ್ ಸಿಗುತ್ತೆ ಅಲ್ಲಿ ಅಜರ್ಗೆ. ಫ್ರೆಂಡ್ಸ್ ತಂಡದಲ್ಲಿ ಕೇಂದ್ರ ಬಿಂದು ಪ್ರದೀಪ್. ಆದ್ರೆ ಪ್ರದೀಪ್ ಗೌಡ್ರ ಜೊತೆಗೆ ಅವರ ಗೆಳೆಯ ನಮ್ಮ ಎಂ ಸ್ಪೋರ್ಟ್ಸ್ ಚಾನೆಲ್ ನ ರೂವಾರಿ ಸಚಿನ್ ಮಹದೇವ್ ಅವರು ಕೂಡ ಆಡ್ತಿದ್ದಾರೆ. ಸ್ವಲ್ಪ ಆಫ್ ಸ್ಟಂಪ್ ಇಂದ ಆ ಕಡೆ ಹೋಗಿ ಹೊಡೆಯುವಂತ ಪ್ರಯತ್ನ. ಆದ್ರೆ ಒಳ್ಳೆ ಲೈನ್ ಅಂಡ್ ಲೆಂತ್ ಇಲ್ಲಿ ಪ್ರದೀಪ್ ಕಡೆಯಿಂದ. ವಾವ್, ಎಂತ ಬಾಲ್ ಅಲ್ಲಿ ಬೀಟ್ ಆದ್ರು. ಸ್ಟಂಪ್ಸ್ ಅನ್ನ ಇನ್ನೇನು ಹಾರಿಸ್ತು ಅಂತ ಅನ್ಕೊಂಡೆ ನಾನು ಇಲ್ಲಿಂದ ನೋಡ್ಬೇಕಾರೆ. ಅಷ್ಟು ಹತ್ರ ಇತ್ತು ಆ ಒಂದು ಬಾಲ್. ಪ್ರದೀಪ್ ಅವರ ಬ್ರಿಲಿಯಂಟ್ ಡೆಲಿವರಿ. ರೂಮೇ ಕೊಡ್ಲಿಲ್ಲ, ಒಳಗಡೆ ಬಂತು. ಸ್ವಲ್ಪ ಇನ್ ಸ್ವಿಂಗರ್ ಡಿಪ್ಪಿಂಗ್ ಇನ್ ಟು ದ ಬ್ಯಾಟ್ಸ್ಮನ್ ಅಂತಹ ಒಂದು ಡೆಲಿವರಿಯಲ್ಲಿ ಅಜರ್ಗೆ. ಸಚಿನ್ ಮಹದೇವ್ ಕೀಪಿಂಗ್ ವಿಭಾಗದಲ್ಲಿ ಫೀಲ್ಡಿಂಗ್ ನ ಕೂಡ ನೋಡ್ಕೋತಾ ಇದ್ದಾರೆ. ಮತ್ತೆ ಬ್ಲಾಕ್ ಹೋಲ್. ಒಂದೇ ಅನ್ನುವಂತ ಒಂದು ಕೂಗು. ಖಂಡಿತವಾಗ್ಲೂ ಒಂದೇ ಆಗುತ್ತೆ. ಡೀಪ್ ಮಿಡ್ ವಿಕೆಟ್ ಅಲ್ಲಿ ಒಂದೇ 1 ರನ್ ಸಿಗುತ್ತೆ ಇಲ್ಲಿ ಐಕ್ಯೂ ತಂಡಕ್ಕೆ. ಸುಜಿತ್ ಆ ಒಂದು ಸಿಂಗಲ್ ನ ತಗೊಂಡು ನಾನ್ ಸ್ಟ್ರೈಕರ್ ಅಲ್ಲಿ ಇದ್ರೆ ಈಗ ಅಜರ್. ನಮ್ಮ ಎಂ ಸ್ಪೋರ್ಟ್ಸ್ ನ ಛಾಯಾಗ್ರಾಹಕ ಮುರಳಿ ಅವರು ದಯವಿಟ್ಟು PCR ಸೆಟಪ್ ಹತ್ರ ಬರಬೇಕು ಅಂತ ಕೇಳ್ಕೊತಾ ಇದೀವಿ. ಮುರಳಿ ಈಗ ಓವರ್ ನ ಮುಕ್ತಾಯ. 1 ಓವರ್ ನಂತರ ಐಕ್ಯೂ 7 ರನ್ಗಳು. 1 ವಿಕೆಟ್ ನ ಕಳ್ಕೊಂಡೆ ಇಲ್ಲ. ಇನ್ನು 1 ಓವರ್ ನಂತರ 7 ರನ್ಗಳು. ಎಂ ಸ್ಪೋರ್ಟ್ಸ್ ನ ರೂವಾರಿ ನಮ್ಮ ಅತ್ಯುತ್ತಮ ಗೆಳೆಯ ಸಚಿನ್ ಮಹದೇವ್. ಐಕ್ಯೂ ತಂಡ ಈಗಾಗಲೇ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 2 ಅಲ್ಲಿ 1 ಮ್ಯಾಚ್ ನ ಆಲ್ರೆಡಿ ಗೆದ್ದಿದ್ದಾರೆ. ಕೇಳ್ತಾ ಇರ್ಲಿ. ಪವರ್ ಪ್ಲೇ ಹಂತ ಮುಗಿದಿದೆ. ಫೀಲ್ಡ್ ನ ಹಿಂದೆ ಕಳಿಸಿದ ಮೇಲೆ
ಫೀಲ್ಡಿಂಗ್ ಪೊಸಿಷನ್ ಅನ್ನ ಚೇಂಜ್ ಮಾಡಿಕೊಂಡು ಪ್ರದೀಪ್ ಅವರು ಈಗ 4ನೇ ಓವರ್ನ ಮಾಡೋದಕ್ಕೆ ಬಂದಿದ್ದಾರೆ. ಫ್ರೆಂಡ್ಸ್ ಕಡೆಯಿಂದ ಸಚಿನ್ ಮಹಾದೇವ್ ಮತ್ತೆ ಕೀಪಿಂಗ್ ಜವಾಬ್ದಾರಿ ಹಾಗೂ ಫೀಲ್ಡಿಂಗ್ ಅನ್ನ ಆಯೋಜಿಸ್ತಾ ಇದ್ದಾರೆ. ನೋಡಬಹುದು ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಕವರ್ಸ್. ಹಾಗೂ ಲಾಂಗ್ ಆನ್ ಅಂಡ್ ಲಾಂಗ್ ಆಫ್ ಆಚೆ ಇರುವಂತಹ ಫೀಲ್ಡಿಂಗ್ ಪೊಸಿಷನ್ಸ್ ಆದ್ರೆ ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಫೈನ್ ಲೆಗ್, ಶಾರ್ಟ್ ಮಿಡ್ ವಿಕೆಟ್ ಹಾಗೂ ಶಾರ್ಟ್ ಕವರ್ಸ್ ಒಳಗಡೆ. ಶಾರ್ಟ್ ಕವರ್ಸ್ ಅನ್ನ ದಾಟ್ಕೊಂಡು ಡೀಪ್ ಕವರ್ಸ್ಗೆ ಒಂದೇ ಒಂದು ರನ್ನ ಇಲ್ಲ, 2ನೇ ರನ್ನ ಪ್ರಯತ್ನ. 2 ರನ್ಗಳನ್ನ ಸುಲಭವಾಗಿ ಐಕ್ಯೂ ತಂಡ ಪಡ್ಕೊಳ್ಳುತ್ತೆ. ಅರುಣ್ ಅವರು ಈಗ ಡೀಪ್ ಕವರ್ಸ್ಗೆ ಹೋಗುವಂತಹ ಒಂದು ಸನ್ನಿವೇಶ. ಒಳ್ಳೆ ಓವರ್ನ ಮಾಡಿದ್ರು, 2 ರನ್ನ ನೀಡಿ 1 ವಿಕೆಟ್ನ ಕೂಡ ಪಡ್ಕೊಂಡಿದ್ರು. ಈಗ ಫೀಲ್ಡಿಂಗ್ ಜವಾಬ್ದಾರಿ ವಹಿಸ್ಕೋಬೇಕು. ಒಳ್ಳೆ ಡ್ರೈವ್ ಸ್ಟ್ರೈಟ್ ಡೌನ್ ದ ಗ್ರೌಂಡ್. ಲಾಂಗ್ ಆನ್ ಲಾಂಗ್ ಆಫ್, ಖಂಡಿತವಾಗ್ಲೂ ಲಾಂಗ್ ಆಫ್. ಅದನ್ನ ಕಟ್ ಮಾಡ್ತಾರೆ. 2 ರನ್ನ ತಡೆಯೋದಕ್ಕಾಗೋದಿಲ್ಲ. ಆದ್ರೆ ಲಾಂಗ್ ಆಫ್ ಅಲ್ಲಿ ಫುರ್ಖಾನ್ ಒಳ್ಳೆ ಪ್ರಯತ್ನ ಅಲ್ಲಿ. ಆದ್ರೆ 2 ರನ್ನ ಖಂಡಿತವಾಗ್ಲೂ ಕದ್ಕೊಂಡ್ರು ಐಕ್ಯೂ ತಂಡದ ಬ್ಯಾಟ್ಸ್ಮನ್. ಎಂತ ಏಟು. ಮತ್ತೆ ಫುರ್ಖಾನ್ ಅವ್ರ ಕಡೆಗೆ ಈ ಬಾರಿ ಒಂದೇ 1 ರನ್ ನೀಡ್ತಾರೆ. ಈಗ ಅಜರ್ ಡ್ರೈವ್, ಅತ್ಯುತ್ತಮವಾದಂತಹ ಕವರ್ ಡ್ರೈವ್ ಅಲ್ಲಿ ಫುರ್ಖಾನ್ಗೆ ಎಕ್ಸ್ಟ್ರಾ ಟೈಮ್ ಡ್ಯೂಟಿ. ಲಾಂಗ್ ಆಫ್ ಇಂದ ಡೀಪ್ ಕವರ್ಸ್ ಹೋಗಿ ಆ ಬಾಲ್ ಅನ್ನ ತಡಿಬೇಕಾಗಿತ್ತು. ನೋ ಬಾಲ್ ಅನ್ನುವಂತ ಒಂದು ಸನ್ಹೆ ಮದನ್ ಮಡಿಕೇರಿ ಅವ್ರ ಕಡೆಯಿಂದ. ಫ್ರೀ ಹಿಟ್ ಈಗ ಯಾವ ತರ ಇರುತ್ತೆ ಅನ್ನೋದನ್ನ ನೋಡ್ಬೇಕು. ಎಸ್, ಫ್ರೀ ಹಿಟ್. ಪ್ರದೀಪ್ ಅವರ ಬಾಲ್ ಅನ್ನ ತಿರುಗಿಸಿ ಬಾರಿಸಿ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 6 ರನ್ಗಳು ಡೀಪ್ ಮಿಡ್ ವಿಕೆಟ್ ಕಡೆಗೆ. ಮದನ್ ಮಡಿಕೇರಿ ಅವರ ಆಟ ಶುರು ಆಗ್ತಿದೆ. ಆದ್ರೆ ಇದು ನೋಡ್ಬೋದು ಆ ರೀಪ್ಲೇ ಅಲ್ಲಿ ನಾವು ಮತ್ತೆ ಒಳ್ಳೆ ಲೆಂತ್ ಅಲ್ಲಿ ಬಿದ್ದಂತ ಬಾಲು ಅದನ್ನ ಲೀಲಾ ಜಾಲವಾಗಿ ತಿರುಗಿಸಿ ಮಿಡ್ ವಿಕೆಟ್ ಕಡೆಗೆ 6 ರನ್ಗಳನ್ನ ಹೊಡೆದ್ರು ಫೈಜಾಲ್. 33 ರನ್ಗಳು 4 ಓವರ್ನ ಮುಕ್ತಾಯಕ್ಕೆ 2 ವಿಕೆಟ್ಗಳ ನಷ್ಟ. ಈಗ ವೀಕ್ಷಕ ವಿವರಣೆನ ನಾನು ಐತಾಳ್ರಿಗೆ ವಹಿಸ್ತಾ ಇದ್ದೀನಿ. ಬನ್ನಿ ಐತಾಳ್ರೆ.
ಧನ್ಯವಾದಗಳು ನವೀನ್ ಶೌರ್ಯ ಅವರೇ. SPL ಸಾಗ್ತಾ ಇದೆ, ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ಸೀಸನ್ 2. ರಾಜೇಶ್ ಎಸೆಗಾರಿಕೆ ಭಾಗದಲ್ಲಿ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಯಾವುದೇ ರೀತಿಯ ಆಘಾತ ಇಲ್ಲ. ನೋಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮತ್ತ 34 ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್, ಈ ಪಂದ್ಯಾಟವನ್ನು ಆಡ್ತಾ ಇದೆ ಐಕ್ಯೂ ವಿರುದ್ಧ. ಐಕ್ಯೂ ಮೊದಲ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿದ ತಂಡ ಎರಡನೆಯ ಸತತ ಜಯಕ್ಕಾಗಿ ಅಂಕಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಾಜೇಶ್ ಬಾರಿ ಸತತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ, ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಅರುಣ್. ತನ್ಮೂಲಕ ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ವಿಕೆಟ್ ನಂಬರ್ 3 ಕಳ್ಕೊಳ್ತಾ ಇದೆ ಐಕ್ಯೂ. 34ಕ್ಕೆ 3. ಹೊಸ ದಾಂಡಿಗ ಅರ್ಷದ್ ಈ ಬಾರಿ ಎಸೆದ ಚಡಿಗೆ ರಿವರ್ಸ್ ಶಾಟ್, ಬಾಲ್ ಶೂಟ್ ಮಾಡುತ್ತೆ, ಸಿಕ್ಸರ್ ದಾಖಲಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ರಾಜೇಶ್ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 40. 5th ಓವರ್ ಇನ್ ಪ್ರೋಗ್ರೆಸ್. ವೈಟ್ ಬಾಲ್, ಅಕ್ರಮ ಎಸೆದ ಸೂಚನೆಯನ್ನ ನೀಡ್ತಾ ಇದ್ದಾರೆ ನಿರ್ಣಾಯಕರು. ಒಂದು ಓಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮೊತ್ತ 41. 41.
ಮತ್ತೆ ರಾಜೇಶ್. ಈ ಬಾರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದ ಕ್ಯಾಚ್ ಆಗೋ ಅವಕಾಶ. ನೀಲು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅಜರ್ ಬೇಡವಾದಂತ ಹೊಡೆತಕ್ಕೆ ಮನವನ್ನ ಮಾಡುವಂತ ಪ್ರಯತ್ನದಲ್ಲಿ ಹುದ್ದರಿಯನ್ನ ಕೈ ಚೆಲ್ತಾ ಇದೆ. ವಿಕೆಟ್ ನಂಬರ್ 4 ಕಳ್ಕೊಳ್ತಾ ಇದೆ. ಐಕ್ಯೂ ಔಟ್ ಸೈಡ್ ಆ ಸ್ಟಂಪ್ ನಲ್ಲಿ ಹೊರ ತಿರುವು ಪಡೆದಂತ ಅಕ್ರಮ ಎಸೆತವಾಗಿ ಎಲ್ಲ ಅವಕಾಶಗಳು ಕೂಡ ಇತ್ತು. ಅದನ್ನು ಕೂಡ ಕ್ಯಾಚ್ ಅನ್ನು ಹಿಡಿದ್ರು. ಮುಖ್ಯವಾಗಿ ಅಜರ್ ಹುದ್ದರಿ ಕಳ್ಕೊಳ್ತಾ ಇದೆ. ಅಜರ್ ತರುವಂತ ಸ್ಥಾನದಲ್ಲಿ ಜುಹೇಬ್. ಮತ್ತೆ ರಾಜೇಶ್. SPL ಸಾಗ್ತಾ ಇದೆ. ಮೊದಲ ದಿನದ 5ನೇಯ ಪಂದ್ಯ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತಾ ಪಾಯಿಂಟ್ ಬಾಗಿ ತಳ್ಳಿದ್ರು. ರನ್ ಕದಿಯುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಓಟಗಳು ಬರ್ತಾ ಇಲ್ಲ. ದಿನದ ಅಂತಿಮ ಪಂದ್ಯ ಈ ಪಂದ್ಯ ತರುವ ನಡೀತದೆ. JCC ವರ್ಸಸ್ BSR ಕನ್ಸ್ಟ್ರಕ್ಷನ್ಸ್. BSR ಕನ್ಸ್ಟ್ರಕ್ಷನ್ಸ್ ವರ್ಸಸ್ JCC ಜಾಕಿ ಕ್ರಿಕೆಟ್ ಕ್ಲಬ್. ಎರಡು ತಂಡಗಳಿಗೆ ಮೊದಲ ಸಿದ್ಧತೆ ಕರೆ ನೀಡ್ತಾ ಇದ್ದಾವೆ. ಮತ್ತೆ ರಾಜೇಶ್ ಈ ಬಾರಿ ಎಸೆದ ಚೆಂಡು ಬಾರಿಸಿತು. ಮತ್ತು ಹೊಡೆತ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಷಟ್ಕ. ಆರೋಟದ ಸೇರ್ಪಡೆ ಕಮೆಂಟ್ರಿ ಬಾಕ್ಸಿನ ಮೇಲ್ಭಾಗದಲ್ಲಿ ಚೆಂಡನ್ನ ಹಾದು ಹೋಗ್ತಾ ಇದೆ. ಆರೋಟದ ಹೆಚ್ಚುವರಿ ಸೇರ್ಪಡೆ ತರದ ಮೊತ್ತ 47. ಐದು ಓವರ್ಗಳ ಮುಕ್ತಾಯಕ್ಕೆ 47-4. The captain number 5 scored 47 for 4. Last 3 overs remaining, 18 overs remaining, 18 balls remaining. 18 ಎಸೆತಗಳು ಬಾಕಿ ಇದೆ. ನಾದೀಮ್ ಅಖ್ತರ್ ಹಾಗೂ ಶಾಮೀರ್ ಸಾರಥದಲ್ಲಿ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. SPL ಸೀಸನ್ 2 MKS ಟ್ರೋಫಿ 2020 ಅತಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. MKS ಕಪ್ 2020 ಅಂತಾರಾಷ್ಟ್ರೀಯ ಮಟ್ಟದ ಮಾವಿನ ಹಣ್ಣಿನ ನಗರದಲ್ಲಿ ಶ್ರೀನಿವಾಸಪುರದಲ್ಲಿ ಈಗ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಹಂಗಾಮ. ಮೊದಲ ದಿನದ 5ನೇ ಪಂದ್ಯಾಟ ಸಾಗ್ತಾ ಇದೆ. ನಾಳೆ ದಿನ ಮಧ್ಯಾಹ್ನ 1:30 ಪಂದ್ಯಾಟಗಳು ಆರಂಭವನ್ನು ಕಾಣ್ತದೆ. ಮಾನ್ಸ್ಟರ್ ವರ್ಸಸ್ ಫ್ರೆಂಡ್ಸ್ ಮೊದಲ ಪಂದ್ಯಾಟವನ್ನು ಆಡಲಿಕ್ಕಿದೆ. ಹಾಗೂ ಭಾನುವಾರ ಚಲನಚಿತ್ರ ನಟರೆಲ್ಲ ಆಗಮಿಸ್ತಾರೆ. ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಹರ್ಷದ್ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ತರದ ಮೊತ್ತ 48-48. ದ 6th ಓವರ್ ಇನ್ ಪ್ರೋಗ್ರೆಸ್. 8 ಓವರ್ಗಳ ಪಂದ್ಯ. ಬೆಳಗಿನ ಆರಂಭಿಕ ಪಂದ್ಯ ಮಾತ್ರ 100+ 110ಕ್ಕೆ ಆಗಿತ್ತು. ತದನಂತರ ಎಲ್ಲ 80 ಬಿಲೋ ಆಗ್ತಾ ಇದೆ. ಸಮಯ ಕಳೆದತ್ತು ಓಟಗಳು ಬರಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅವಕಾಶ ಕಡಿಮೆ. ಮಧ್ಯ ಕ್ಯಾಚ್ ಕಾಟ್ ಬಿಹೈಂಡ್ ಆಗುವಂತ ಪ್ರಯತ್ನ. ಜುಹೇಬ್ ಹುದ್ದಾರಿ ನೆಲಕೊಳ್ತಾ ಇದೆ. ವಿಕೆಟ್ ನಂಬರ್ 5. 48ಕ್ಕೆ 5ನೇ ಹುದ್ದಾರಿ. ಪ್ರದೀಪ್ ಗೌಡ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬೆಂಗಳೂರಿನ ಪ್ರತಿಷ್ಠಿತ ತಂಡ ಜೈ ಕರ್ನಾಟಕದ ಅನುಭವಿ ಆಟಗಾರ. ಇತ್ತೀಚೆಗಷ್ಟೇ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪಲ್ಸರ್ ಗಾಡಿಯನ್ನು ಪಡೆದಂತಹ ಪ್ರದೀಪ್ ಗೌಡ ತನ್ನ ಜೀವಿತದ 2ನೇ ಬೈಕ್ ಅನ್ನು ಕೂಡ ತನ್ನದಾಗಿಸಿಕೊಂಡ್ರು. ಅವರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೊಂದು ಪ್ರತಿಷ್ಠಿತ ಪಂದ್ಯಕೂಟ ಏಪ್ರಿಲ್ 24, 25, 26ರಂದು ಜೈ ಕರ್ನಾಟಕ 60ನೇ ವರ್ಷದ ಸಂಭ್ರಮೋತ್ಸವದ ಹಂತದಲ್ಲಿ ಇತ್ತೀಚೆಗಷ್ಟೇ ನಿಧನ ಹೊಂದಿದ 90ರ ದಶಕದ ಮೇರುಗೈ ಸ್ಪಿನ್ನರ್ ಮೆರೀನ್ ಸ್ಮರಣಾರ್ಥ ಒಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಬೆಂಗಳೂರಿನಲ್ಲಿ ನಡೀತದೆ. ಈ ಪಂದ್ಯಕೂಟ ಏಪ್ರಿಲ್ 24, 25 ಹಾಗೂ 26ರಂದು ಬೆಂಗಳೂರಿನಲ್ಲಿ ನಡೀತದೆ. ಇದರ ಮಧ್ಯೆ ವೈಟ್ ಬಾಲ್ ಅಕ್ರಮ ಸೂಚನೆಗಳು ಬರ್ತಾ ಇದೆ. ತಡ ಮೊತ್ತ 49. ಈ ತನ್ಮಧ್ಯೆ ಸತ್ಯ ಚೆಂಡು ಬಲವಂತವನ್ನು ಮನೆಗೆ ಪುರಸ್ಕಾರ. ತನ್ಮೂಲಕ ಹುದ್ದರಿ ಆಘಾತ. ಹುದ್ದರಿ ಸಂಖ್ಯೆ 6 ಕಳ್ಕೊಳ್ತಾ ಇದೆ.
ಬಹಳಷ್ಟು ಉತ್ತಮ ರೀತಿಯೊಂದು ಎಸೆತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನದಲ್ಲಿ ಮಧ್ಯಮ ಹಂತದ ಗೂಟಕ್ಕೆ ತೆಳುತ್ತಿರುವಂತ ಒಂದು ಚೆಂಡು ಹುದ್ದರ ಆಘಾತವನ್ನ ಕಂಡುಕೊಳ್ತಾ ಇದೆ. ಐಕ್ಯೂನ ಮತ್ತೋರ್ವ ನಂಬುಗೆ ಆಟಗಾರ ಐಕಾನ್ ವಿಮಲ್ ಬ್ಯಾಕ್ ಟು ದ ಫ್ಯಾಮಿಲಿಯನ್. ಅಕ್ಕಡ ಒಳಭಾಗದ ನಯಾ ಸೇರ್ಪಡೆ, ಇನ್ನೊಂದೆಡೆ ಹರ್ಷದ್. 6ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮತ್ತವರ ಜೈ ಕರ್ನಾಟಕದ ಅನುಭವಿ ಆಲ್ರೌಂಡರ್ ಸವ್ಯ ಸಾಚಿ ಆಟಗಾರ ಸಚಿನ್ ಮಹಾದೇವ, ಅರಸೀಕೆರೆ ಮೂಲದ ಆಟಗಾರ, ಎಂ ಸ್ಪೋರ್ಟ್ಸ್ ನ ಮಾಲಕರು ಕೂಡ. ಕಳೆದ ಒಂದು ದಶಕದಿಂದ ಜೈ ಕರ್ನಾಟಕದ ಸೇವೆಯಲ್ಲಿ ಬಹಳಷ್ಟು ಅನುಭವಿ ಆಟಗಾರ. 2 ಜೈ ಕನ್ನಡದ ಆಟಗಾರ ಈ ಪಂದ್ಯಾಟವನ್ನು ಆಡ್ತಾ, ಇನ್ನೊಂದೆಡೆ ಪ್ರದೀಪ ಗೌಡ. ಈತನ ಮಧ್ಯೆ ಮತ್ತೊಂದು ಬಲವಂತ ಮನವಿ ತೇಲಿ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಲೆಗ್ ಸ್ಟಿಕ್ ನಲ್ಲಿ ಬಿದ್ದಂತಹ ಚೆಂಡು. ನಿರ್ಣಾಯಕ ಮಥನ್ ತನ್ನ ವಿಶಿಷ್ಟ ಅಂಗ ಕಸರತ್ತು ಮುಖೇನವಾಗಿ ಇದು ಲೆಗ್ ಬೈ ಅನ್ನೋ ಸೂಚನೆ ನೀಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅರ್ಧ ಶತಕವನ್ನ ಕಂಡುಕೊಳ್ತಾ ಇದೆ, 5 ದಶಕವನ್ನ ಕಂಡುಕೊಳ್ತಾ ಇದೆ, 50 ಓಟವನ್ನ ಕಂಡುಕೊಳ್ತಾ ಇದೆ. ಮತ್ತೆ ಸಚಿನ್ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಲೆಗ್ ಸ್ಟಿಕ್ ಭಾಗದಲ್ಲಿ ಬಿದ್ದಂತ ಚೆಂಡನ್ನು ಶಾರ್ಟ್ ಮಿಡ್ ವಿಕೆಟ್ ಭಾಗದ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 51. 6ನೇ ಓವರ್ ಚಾಲ್ತಿಯಲ್ಲಿ ಈಗಾಗಲೇ 6 ಅಮೂಲ್ಯ ಹುದ್ದೆಗಳನ್ನ ಕಳ್ಕೊಂಡಂತ ತಂಡ ಐಕ್ಯೂ. ಮೊದಲ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿದ ಐಕ್ಯೂ ಸತತ 2ನೇ ಪಂದ್ಯ ಜಯಕ್ಕಾಗಿ. ಬಹಳ ಸುತ್ತಮರತೆ ಎಸೆತ, ಮತ್ತೆ ಬಲವಂತ ಮನವಿಗಳು ತೇಲಿ ಬರ್ತಾ ಇದೆ. ಸುಂದರತೆ ಎಸೆತ. ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ ಆರ್ ದ ಕಂಪ್ಲೀಷನ್ ಓವರ್ ನಂಬರ್ 6. ಸ್ಕೋರ್ 51 for 6. Last 2 overs remaining. 12 televisions are remaining. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 12 ಎಸೆಗಳು ಮಾತ್ರ ಹಾಕಿದೆ. ಲಾಸ್ಟ್ 12 release remaining. Last 12 balls are remaining. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅರುಣ್. ಮುಂದಿನ ಪಂದ್ಯಾಟ ಬಿಆರ್ ಕನ್ಸ್ಟ್ರಕ್ಷನ್ ವರ್ಸಸ್ ಜೆಸಿಸಿ. ಬಿಎಸ್ಆರ್ ಕನ್ಸ್ಟ್ರಕ್ಷನ್ ವರ್ಸಸ್ ಜೆಸಿಸಿ. ಕೊನೆಯ ಕರೆ ನೀಡ್ತಾ ಇದ್ದಾವೆ ಎರಡೂ ತಂಡಗಳಿಗೆ. ಕೊನೆಯ ಕರೆ. ಬಹಳಷ್ಟು ಉತ್ತಮ ಎಸೆತ. ಫಾರ್ವರ್ಡ್ ಶಾಟ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ದೃಢ ನಿಲುವಿನ ವ್ಯಕ್ತಿ ಚೀನಾದ ಮಹಾಗಡೆ. ಫಾರ್ವರ್ಡ್ ಶಾಟ್ ವಿಭಾಗದಲ್ಲಿ ನಿಲು ತರದ ನಾಯಕ ಉತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಓಟಕ್ಕೆ ಅವಕಾಶವಿಲ್ಲ. ಈತನ ಮಧ್ಯೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಸುಲಭದ ಕ್ಯಾಚ್ ಅಲ್ಲಿ ಕ್ಷೇತ್ರ ರಕ್ಷಕರು ಕೈ ಚೆಲ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡ್ತಾರೆ. ಮೊತ್ತ 52. 7ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅರುಣ್ ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದ ಸಾರಥ್ಯದಲ್ಲಿ ಓಂಕಾರ್ ಪಟೇಲ್ ದಿಗ್ದರ್ಶನದಲ್ಲಿ. ಸುಂದರತೆ ಹೊಡೆತ ಮಿಡ್ ವಿಕೆಟ್ ವಿಭಾಗ. ಸುಲಭದ ಕ್ಯಾಚ್. ಮತ್ತೊಂದು ಹುದ್ದೆ ಪತನ. ವಿಕೆಟ್ ನಂಬರ್ 7. 52ಕ್ಕೆ 7. 52 for 7. ಹುದ್ದರ ಆಘಾತವನ್ನು ಐಕ್ಯೂ ಪ್ರೊಫೆಷನಲ್ಸ್ ತಂಡ ಫ್ರಾನ್ಸ್ ವಿರುದ್ಧ ಸ್ವಲ್ಪ ಮಟ್ಟಿಗೆ ಹುದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅರುಣ್ ಈ ಬಾರಿ ಎಸೆತ ಚೆಂಡು. ಸುಂದರತೆ ಒಂದು
ನೋ ಬಾಲ್ ಎನ್ನುವಂತ ಸೂಚನೆಗಳು ನಿರ್ಣಾಯಕರಿಂದ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಮೊತ್ತ 53, 53 ಫ್ರೀ ಹಿಟ್ ಕೂಡ ಲಭಿಸ್ತಾ ಇದೆ. ಹೊಸ ದಾಂಡಿಗ ವೆಂಕಟೇಶ್ ಅದಾವ ರೀತಿ ಆಟವನ್ನು ಆಡ್ತಾ ಇರತ್ತ ಕಾದು ನೋಡ್ಬೇಕಾಗಿದೆ. ಮತ್ತೆ ಅರುಣ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ನಿಸ್ಸಂದೇಹವಾಗಿ ಕೂಡ 60+ ಘನತೆ ಮೊತ್ತ, ಗೌರವಾನ್ವಿತ ಮೊತ್ತ, ಪಂಥಾವನದ ಮೊತ್ತ, ಸವಾಲಿನ ಮೊತ್ತ, ಆ ಮೊತ್ತವನ್ನು IQ ಪಡಿತಾ ಇರತ್ತ ಕಾದು ನೋಡ್ಬೇಕಾಗಿದೆ. ಮತ್ತೆ ಅರುಣ್ 5-6 ಹೆಜ್ಜೆಯಿಂದ ಓಡಿ ಬಂದು ಎಸೆಯುವಂತ ಎಸ್ತಗಾರ. ಉತ್ತಮ ರೀತಿಯ ಸತ ಗೂಟಗಳ ಹಿಂದೆ ಪ್ರದೀಪ್ ಕ್ಷೇತ್ರ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಓಟಗಳಿಗೆ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. 53ಕ್ಕೆ 7 7ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಬಹಳ ಸುತ್ತಮ ರೀತಿಯ ಎಸ್ತಗಾರಿಕೆ ವ್ಯೂಹವನ್ನು ಬಲಿಕೊಳ್ತಾ ಇದೆ ಫ್ರೆಂಡ್ಸ್. ಶ್ರೀನಿವಾಸಪುರದ ಫ್ರೆಂಡ್ಸ್ ತಂಡ. ಸುಂದರತೆಯ ಸತ ಯಾವುದೇ ರೀತಿಯ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಮುಕ್ತವನ್ನು ಕಂಡಂತ ಓವರ್ಗಳ ಸಂಖ್ಯೆ 7. ಕಂಪ್ಲೀಟ್ ಓವರ್ ನಂಬರ್ 7. ಸ್ಕೋರ್ 53. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. ಆರು ಎಸೆತ ಮಾತ್ರ ಬಾಕಿ ಇದೆ. ಬಹಳ ಸುತ್ತಮುತ್ತ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಫ್ರೆಂಡ್ಸ್ ತಮ್ಮ ಹೊಸ ಎಸೆಗಾರರ ಪರಿಚಯವನ್ನು ಕಾಣಬೇಕಾಗಿದೆ. ಬೌಲರ್ಸ್ ನೇಮ್ ಪ್ಲೀಸ್. ರಾಜೇಶ್. ಈ ತನ್ಮಧ್ಯೆ ಮತ್ತೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ತರದ ಮೊತ್ತ 53. 8ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯದ ಈವರೆಗಿನ ಕನಿಷ್ಠ ಮೊತ್ತ ಆಗುವ ಎಲ್ಲ ಸೂಚನೆಗಳು ಬರ್ತಾ ಇದೆ. ಉತ್ತಮ ರೀತಿಯ ಒಂದು ಎಸೆತ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಫ್ರೆಂಡ್ಸ್ ವಿರುದ್ಧ IQ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ರಾಜೇಶ್ ಸ್ವಲ್ಪ ಕ್ಷೇತ್ರ ರಕ್ಷಕ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲಾಂಗ್ ಆಫ್ ವಿವಾದ ಕ್ಷೇತ್ರ ರಕ್ಷಕನ 38 ಸರ್ಕಲ್ ಒಳಗೆ ತರ್ತಾ ಇದ್ದಾರೆ. ಲಾಂಗ್ ಆನ್ ವಿವಾದ ಕ್ಷೇತ್ರ ರಕ್ಷಕ ಸೀಮಾ ರೇಖೆ ವಿಭಾಗದಲ್ಲಿ LED ಸ್ಕ್ರೀನ್ ಸಹಿತ. ಈ ತರಬೇತಿ ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಉದರ ಪತನ. ವಿಕೆಟ್ ನಂಬರ್ 8. 53ಕ್ಕೆ 8 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ IQ. ಸತತ ಹುದ್ದರಿಗಳನ್ನ ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ತನ್ನ ನಾಯಕನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಉಮಾರ್. ಆಜಾರ್ ಅವರ ಮಾಲಕತ್ವದ ತಂಡ ಉಮರ್ ನಾಯಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ವಿಕೆಟ್ ನಂಬರ್ 8 ಕಳ್ಕೊಳ್ತಾ ಇದೆ. ಅಂತಿಮ ಹಂತದ ಕೆಲವೊಂದು ಎಸೆತಗಳು ಮಾತ್ರ ಬಾಕಿ ಇದೆ. ಮತ್ತೆ ರಾಜೇಶ್ ಈ ಬಾರಿ ಎಸೆತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಗುಟಗಳ ಹಿಂದೆ ವೈಫಲ್ಯವನ್ನು ಕಾಣ್ತಾ ಇದ್ದಾರೆ. ಬಾಯಿ ಮುಖ್ಯನ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 54. 8ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫ್ರೆಂಡ್ಸ್ ವರ್ಸಸ್ IQ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ ಫ್ರೆಂಡ್ಸ್. 2ನೇ ಪಂದ್ಯವನ್ನು ಆಡ್ತಾ ಇದೆ IQ. ಬಹಳ ಉತ್ತಮ ರೀತಿಯಿಂದ ಎಸೆತ ಒಂದು ಓಟವನ್ನು ಪಡೆಯುವಂತ ಪ್ರಯತ್ನ. ರನ್ಔಟ್ಗಾಗಿ ಮನವಿ. ಒಂದು ಓಟದ ಸೇರ್ಪಡೆ. ಅವಳಿ ಓಟ ಪೂರೈಸುವಂತ
2 ಓಟದ ಪೂರೈಕೆ ಆಗ್ತಾ ಇದೆ. ತಡದ ಮೊತ್ತ 57ರ ಟಾರ್ಗೆಟ್. 57 ಇಸ್ ದಿ ಟಾರ್ಗೆಟ್. ಮುಂದಿನ ಪಂದ್ಯಕ್ಕಾಗಿ ಕೊನೆಯ ಕರೆ ಟಾಸ್ಗಾಗಿ 2 ತಂಡದ ನಾಯಕರಿತ್ತು ಬರಬೇಕು. ಜೆಸಿಸಿ ವರ್ಸಸ್ ಬಿಎಸ್ಆರ್. ಬಿಎಸ್ಆರ್ ನಾಯಕರು ಅಥವಾ ಜೆಸಿಸಿಯ ನಾಯಕರನ್ನ ನಾಣ್ಯ ಚಿಮ್ಮಿಗಾಗಿ ಕರೀತಾ ಇದ್ದಾರೆ. ಮುಂದಿನ ವೀಕ್ಷಣೆಗಾಗಿ ನವೀನ್ ಶೌರಿ. ಧನ್ಯವಾದ ಆಯ್ತಾಳ್ರೆ. 58 ಅಂತ ಅಂದ್ರೆ ನಮ್ಮ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ನ ಸೀಸನ್ 2 ಅಲ್ಲಿ ಇದು ಅತ್ಯಂತ ಲೋಯೆಸ್ಟ್ ಟೋಟಲ್ ಕೂಡ ಆಗುತ್ತೆ. ಮೊದಲು ಬ್ಯಾಟಿಂಗ್ ಮಾಡ್ತಾ ಇರುವಂತಹ ತಂಡದಿಂದ ಅತ್ಯಂತ ಲೋಯೆಸ್ಟ್ ಟೋಟಲ್ ಅಂದ್ರೆ ಈಗ 57. ಸೊ 58 ರನ್ಗಳ ಟಾರ್ಗೆಟ್ ನ ಫ್ರೆಂಡ್ಸ್ ಯಾವ ರೀತಿ ಬೆನ್ನಟ್ತಾರೆ ಅಂತ ನೋಡೋದಕ್ಕೆ ಮುಂಚೆ ಆಯ್ತಾಳ್ರು ಈಗ ಜೆಸಿಸಿ ವರ್ಸಸ್ ಬಿಎಸ್ಆರ್ ಕನ್ಸ್ಟ್ರಕ್ಷನ್ಸ್ ನ ಟಾಸ್ ಪ್ರಕ್ರಿಯೆ. ನವೀನ್ ಮದಕರಿ ಒಂದು ಒಳ್ಳೆ ನಿದ್ದೆ ಹಾಕೊಂಡು ಬಂದಿರೋ ತರ ಕಾಣಿಸ್ತಾ ಇದೆ ಕಣ್ಣು. ಬಿಎಸ್ಆರ್ ಕನ್ಸ್ಟ್ರಕ್ಷನ್ಸ್ ಒಂದು ಮ್ಯಾಚ್ ನಷ್ಟೇ ಸೋತಿರ್ಬೋದು, ಆದ್ರೆ ಈ ಮ್ಯಾಚ್ ಅಲ್ಲಿ ನಾವು ವಾಪಸ್ ಬರ್ತೀವಿ ಅಂತ ಜೆಸಿಸಿ ಅವರ ಮುಂದೆ ಬಂದು ನಿಂತಿದ್ದಾರೆ. ಓವರ್ ಟು ಯು ಆಯ್ತಾಳ್ರೆ ಫಾರ್ ಟಾಸ್. ಜೆಸಿಸಿ ನಾಯಕರಿಗೆ ಕೊನೆಯ ಕರೆ, ಆದಷ್ಟು ಶೀಘ್ರ ಟಾಸ್ಗಾಗಿ ಬರಬೇಕು. ಈಗಾಗಲೇ ಬಿಎಸ್ಆರ್ ಕನ್ಸ್ಟ್ರಕ್ಷನ್ ನಾಯಕರು ನಮ್ಮೊಂದಿಗಿದ್ದಾರೆ. ಜೆಸಿಸಿ ಜಾಕಿ ಕ್ರಿಕೆಟ್ ಕ್ಲಬ್ ನಾಯಕರು ಮಾಲೂರು ಚಂದ್ರು, ಕಾರ್ತಿಕ್ ಮಾಲಕತ್ವದ ತಂಡ ಚಂದ್ರು ನಾಯಕತ್ವದಲ್ಲಿ ಆಟವನ್ನು ಆಡ್ತಾ ಇದೆ. ಮೊದಲ ಪಂದ್ಯದಲ್ಲಿ ಅಧಿಕಾರಿಯುತ ಜಯವನ್ನು ದಾಖಲಿಸಿದಂತಹ ಜೆಸಿಸಿ ಈಗ ಸತತ 2ನೇ ಪಂದ್ಯಕ್ಕಾಗಿ ಮಾಲೂರು ಚಂದ್ರ ಅವರನ್ನ ಟಾಸ್ ಪ್ರಕ್ರಿಯೆಗೆ ಕರೀತಾ ಇದ್ದಾವೆ. ಈಗ ಅಂಕಣ ಒಳಭಾಗದಲ್ಲಿ ಓಪನರ್ಸ್ ಬಿ ರೆಡಿ. 57ರ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತುವ ಸಂದರ್ಭಕ್ಕಾಗಿ ರಾಜ್ಯ ಕಂಡ 2 ಶ್ರೇಷ್ಠ ಆಟಗಾರರು, ಒಂದೆಡೆ ಅಕ್ಷಯ್, ಇನ್ನೊಂದೆಡೆ ಸಚಿನ್ ಮಹಾದೇವ. ಓಪನರ್ಸ್ ಆರ್ ರೆಡಿ. ಫ್ರೆಂಡ್ಸ್ ಆರ್ ದ ಓಪನರ್ಸ್. ಒಂದೆಡೆ ಅಕ್ಷಯ್, ಇನ್ನೊಂದೆಡೆ ಸಚಿನ್ ಮಹಾದೇವ ಗ್ರೌಂಡ್ಗೆ ಎಂಟ್ರಿ ಪಡ್ಕೊಳ್ತಾ ಇದ್ದಾರೆ. ಬ್ಲಾಸ್ಟರ್ ಬಾಬು ತನ್ಮೂಲಕ ಪಂದ್ಯಕ್ಕೆ ಅಂಕಣಕ್ಕೆ ಎಂಟ್ರಿ. ಒಂದೆಡೆ ಅಕ್ಷಯ್, ಇನ್ನೊಂದೆಡೆ ಸಚಿನ್ ಮಹಾದೇವ. ಜೆಸಿಸಿ ನಾಯಕರು ಮಾಲೂರು ಚಂದ್ರು ಆದಷ್ಟು ಶೀಘ್ರ ಇತ್ತ ಬರಬೇಕಾಗಿ ಕೇಳಿಕೊಳ್ತಾರೆ. ಟಾಸ್ ಪ್ರಕ್ರಿಯೆಗಾಗಿ ನಿಮಗೋಸ್ಕರ ಕಾಯ್ತಾ ಇದ್ದಾವೆ. ಚಂದ್ರು ಆದಷ್ಟು ಶೀಘ್ರ ನಿಮ್ಮ ಆಗಮನದ ನಿರೀಕ್ಷೆ ಇದೆ. ನಿಮ್ಮ ನಡೆ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಆದಷ್ಟು ಶೀಘ್ರ ಮಾಲೂರು ಚಂದ್ರು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಜೆಸಿಸಿ ತಂಡದ ಮಾಲೂರು ಚಂದು ದಯವಿಟ್ಟು ಬರಬೇಕು. ಒಂದು ಮ್ಯಾಚ್ ನ ಗೆದ್ದಿದ್ದೀರಾ, ಇವತ್ತು ಇನ್ನೊಂದು ಮ್ಯಾಚ್ ಇದೆ ಅಂತ ಮರ್ತು ಬಿಟ್ಟು ಎಲ್ಲಾದ್ರೂ ಮನೆಗೆ ಹೋಗ್ಬಿಟ್ರಾ ಮಾಲೂರು ಚಂದು ಅವರೇ? ದಯವಿಟ್ಟು ಬನ್ನಿ. ನವೀನ್ ಮದಕರಿ ಅವರು ಈಗಾಗಲೇ ಬಿಎಸ್ಆರ್ ಕನ್ಸ್ಟ್ರಕ್ಷನ್ಸ್ ನ ನಾಯಕರು ನಮ್ಮ ಜೊತೆ ಇದ್ದಾರೆ. ಬಟ್ ಮಾಲೂರು ಚಂದು ಅವರಿಗೆ ಅಂತಿಮ ಕರೆ. ನವೀನ್ ಮದಕರಿ ಅವರು ವಾಕ್ ಓವರ್ ಕೊಡಿ ಸರ್, ಈ ಒಂದು ಮ್ಯಾಚ್ ನ ನಾವೇ ಗೆದ್ಕೋತೀವಿ ಅಂತ ಕೇಳ್ತಾ ಇದ್ದಾರೆ. ಮಾಲೂರು ಚಂದು ಅವರೇ ಗಮನಕ್ಕಿರ್ಲಿ. ಸ್ಟ್ರೈಕ್ ಅಲ್ಲಿ ಈಗ ಸಚಿನ್ ಮಹದೇವ್. 57 ರನ್ಗಳ ಈ ಒಂದು ಟಾರ್ಗೆಟ್. ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ ನ 2ನೇ ಹಂತದ ಈ ಒಂದು ಟೋಟಲ್ ಅತ್ಯಂತ ಲೋಯೆಸ್ಟ್ ಟೋಟಲ್ ಆಗುತ್ತೆ. ಐಕ್ಯೂ ತಂಡದ ಮೊದಲ ಬ್ಯಾಟಿಂಗ್ ಅಲ್ಲಿ ಇದು ಅತ್ಯಂತ ಲೋಯೆಸ್ಟ್ ಟೋಟಲ್. ಲೈಟ್ಸ್ ದಯವಿಟ್ಟು ಗ್ರೌಂಡ್ ಮೇಲೆ ಹಾಕಿಸ್ಬೇಡಿ ಗೌಡ್ರೆ. ಫಸ್ಟ್ ಬಾಲ್. ಮೊದಲ ಬಾಲ್ ವೈಡ್ ಬಾಲ್. ಓವರ್ ಟು ಯು ಆಯ್ತಲ್ರೆ. ಜೆಸಿಸಿ ಜಾಕಿ ಕ್ರಿಕೆಟ್ ಕ್ಲಬ್ ಮಾಲೂರು ಚಂದು ಆದಷ್ಟು ಶೀಘ್ರ ಬರಬೇಕು, ನಿಮಗಾಗಿ ಕಾಯ್ತಾ ಇದ್ದೇವೆ ಟಾಸ್ ಪ್ರಕ್ರಿಯೆಗೋಸ್ಕರ.
ಎಂತ ಸಿಂಗಲ್ ಅದು, ಎಂತ ಸಿಂಗಲ್ ಅದು. ಖಂಡಿತವಾಗ್ಲೂ ಕ್ರಿಕೆಟ್ ರಸಿಕನಾಗಿ ನಾನು ಈ ಒಂದು ಸಿಂಗಲ್ ನ ಹಾಗೆ ದಿಗ್ಭ್ರಮೆಗೊಂಡು ಅನುಭವಿಸಿದೆ ಅಂತ ಹೇಳ್ಬೋದು. ಫೀಲ್ಡರ್ ಮೇಲೆ ಪ್ರೆಷರ್ ನ ಹಾಕಿದ್ರು, ಕಾಲಿಂಗ್ ಕ್ಲೀನ್ ಆಗಿತ್ತು. ನಾನ್ ಸ್ಟ್ರೈಕರ್ ಕಡೆಯಿಂದ ತಿರುಗಿ ನೋಡುವಂತ ಸಂದರ್ಭದಲ್ಲಿ ಸ್ಟ್ರೈಕರ್ ಪೊಸಿಷನ್ ಇದ್ರು ಸಚಿನ್. ವೈಡ್ ಬಾಲ್, ಮತ್ತೆ ಅಲ್ಲಿ ಉಮರ್ ಅವ್ರ ಕಡೆಯಿಂದ ವೈಡ್ ಬಾಲ್. ಘನ್ಶ್ಯಾಮ್ ತೊಳಿ. ಮತ್ತೆ ಮಾಲೂರು ಚಂದು ಅವರಿಗೆ ಅಂತಿಮ ಕರೆ. ತಮಾಷೆಯಾಗಿ ಹೇಳಿದ್ದು ಸೀರಿಯಸ್ ಆಗ್ಬೇಕಾಗತ್ತೆ. ನವೀನ್ ಮದಕರಿ ಅವರಿಗೆ ಪಂದ್ಯ ವಾಕ್ ಓವರ್ ನೀಡುವಂತ ಸಂದರ್ಭ. ಮಾಲೂರು ಚಂದು ಅಂತಿಮ ಕರೆ. ವೈಡ್, ಮತ್ತೆ ವೈಡ್. ಎಕ್ಸ್ಟ್ರಾಸ್ ಉಮರ್ ಅವ್ರ ಕಡೆಯಿಂದ ಬರ್ತಾ ಇದೆ. ಆದ್ರೆ ಟೋಟಲ್ ಜಾಸ್ತಿ ಇಲ್ಲ ಡಿಫೆಂಡ್ ಮಾಡೋದಕ್ಕೆ. 57 ರನ್ ಅಷ್ಟೇ ಬೇಕು ಫ್ರೆಂಡ್ಸ್ಗೆ. ಸ್ವಿಚ್ ಹಿಟ್ ನ ಪ್ರಯತ್ನ ಸಚಿನ್ ಅವ್ರ ಕಡೆಯಿಂದ. ಬ್ಯಾಟ್ಗೆ ಯಾವುದೇ ರೀತಿಯಾದಂತಹ ಕನೆಕ್ಷನ್ ಇಲ್ಲ, ಆದ್ರೆ ರನ್ ಕೂಡ ಈ ಒಂದು ಬಾಲ್ ಅಲ್ಲಿ ಬಂದಿಲ್ಲ. ಅಲ್ಲಿ ಹೊಸ ಬಾಲ್ ಆಗಿರೋದ್ರಿಂದ ಸ್ವಲ್ಪ ಬಾಲ್ ಅನ್ನ ಗ್ರಿಪ್ ಮಾಡೋದ್ರಲ್ಲಿ ಕಷ್ಟ ಇದ್ದೇ ಇರುತ್ತೆ. ಓವರ್ನ 5ನೇ ಬಾಲ್. ಮತ್ತೆ ಸ್ವಿಚ್ ಹಿಟ್ ನ ಪ್ರಯತ್ನದಲ್ಲಿ ವಿಫಲ. ಅಲ್ಲಿ ಸಚಿನ್ ಮಹದೇವ್. ಯೋಚನೆ ಏನೋ ಸರಿಯಾಗಿದೆ, ಶಾರ್ಟ್ ಪಾಯಿಂಟ್ ಅಷ್ಟೇ ಇದೆ. ಶಾರ್ಟ್ ಪಾಯಿಂಟ್ ತಲೆ ಮೇಲೆ ಎತ್ತು ಹಾಕಿದ್ರೆ ಬೌಂಡ್ರಿ ಅಂತ ಗೊತ್ತು ಅವ್ರಿಗೆ. ಸೊ ಈಗ ಆ ಡೀಪ್ ಕವರ್ಸ್ ನ ಡೀಪ್ ಪಾಯಿಂಟ್ ಆಗಿ ಪರಿವರ್ತನೆ ಮಾಡ್ಕೋತಾ ಇದ್ದಾರೆ. ಒಳ್ಳೆ ಥಿಂಕಿಂಗ್ IQ ತಂಡದಿಂದ. ಸ್ವಲ್ಪ ರೀಚ್ ಆಗಿ ಅದನ್ನ ಟಚ್ ಮಾಡಿ 1 ರನ್ ಅನ್ನ ತಗೊಂಡು ಸಚಿನ್ ಮಹದೇವ್ ಸ್ಟ್ರೈಕ್ ನ ಉಳಿಸ್ಕೋತಾರೆ. ಮುಂದಿನ ಓವರ್ಗೆ 1 ಓವರ್ನ ಮುಕ್ತಾಯದಲ್ಲಿ ಈಗ ಫ್ರೆಂಡ್ಸ್ ನ ಮೊತ್ತ 7 ರನ್ಗಳು. ಯಾವುದೇ ವಿಕೆಟ್ ನ ಕಳ್ಕೊಂಡಿಲ್ಲ. ಇನ್ನು 50 ರನ್ಗಳು ಬೇಕು 42 ಬಾಲ್ ಅಲ್ಲಿ. ಗೌಡ್ರೆ, JCCಯ ಮಾಲೂರು ಚಂದು ಅವರು ದಯವಿಟ್ಟು ಬರಬೇಕು. ಅನುಪಸ್ಥಿತಿ ಸಮಯ ಮೀರ್ತಾ ಇದೆ. ಟಾಸ್ ನ ಪ್ರಕ್ರಿಯೆ ಮುಗಿಸ್ಬೇಕಾಗತ್ತೆ. ಮುಂದಿನ ಪಂದ್ಯ ನಿಮ್ದೇನೆ. ಕೇವಲ 7 ಓವರ್ಗಳಲ್ಲಿ ನಿಮ್ಮ ಪಂದ್ಯ ಶುರುವಾಗುತ್ತೆ. ಸಚಿನ್ ಈಗ 2ನೇ ಓವರ್ನ ಮೊದಲನೇ ಬಾಲ್ನ ಫೇಸ್ ಮಾಡೋದಕ್ಕೆ. ಒಳ್ಳೆ ಏಟು ಅಂತ ಅನ್ಕೊಂಡೆ. ಲೀಡಿಂಗ್ ಎಡ್ಜ್ ಗಾನ್. ಸಚಿನ್ ಮಹದೇವ್ ಅವರ ವಿಕೆಟ್ ಎಷ್ಟು ಅತ್ಯಮೂಲ್ಯ ಅಂತ ಗೊತ್ತಾಗ್ತಾ ಇದೆ. IQ ತಂಡದವರು ವಿಜೃಂಭಣೆಯಿಂದ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ. ಲೀಡಿಂಗ್ ಎಡ್ಜ್ ಆಗಿತ್ತು ಅಲ್ಲಿ. ನಮ್ಮ ರೀಪ್ಲೇ ಅಲ್ಲಿ ಖಂಡಿತವಾಗ್ಲೂ ಅದು ಗೊತ್ತಾಗುತ್ತೆ. ಒಳ್ಳೆ ಲೆಂತ್ ಅಲ್ಲಿ ಬಿದ್ದಂತ ಬಾಲು ಲೈನ್ ಲೆಗ್ ಸ್ಟಂಪ್ ಮೇಲೆ ಇದ್ದು ಅದನ್ನ ಫ್ಲಿಕ್ ಮಾಡುವಂತ ಪ್ರಯತ್ನದಲ್ಲಿ ಸಚಿನ್ ಅವರು ಒಂದು ಲೀಡಿಂಗ್ ಎಡ್ಜ್ ಕವರ್ಸ್ಗೆ ಕ್ಯಾಚ್ ನಿತ್ತು ತನ್ನ ನಡೆನ ಆರಂಭಿಸಿದರೆ ಡಗ್ಔಟ್ ಕಡೆಗೆ. ಫುರ್ಖಾನ್ ಈಗ ಒಳಗಡೆ ಬಂದಿರೋದು. ದಯವಿಟ್ಟು ಫ್ರೆಂಡ್ಸ್ ತಂಡದಿಂದ ಅಧಿಕೃತ ಆಟಗಾರರು ಅವಾಗಲೇ ಇದ್ರಿ, ದಯವಿಟ್ಟು ಕಾಮೆಂಟ್ರಿ ಬಾಕ್ಸ್ ವಾಪಸ್ ಬರಬೇಕು. ಫ್ರೆಂಡ್ಸ್ ಪ್ಲೀಸ್ ಎಕ್ಸ್ಟ್ರಾ ಪ್ಲೇಯರ್ ವಾಪಸ್ ಬನ್ನಿ ಕಾಮೆಂಟ್ರಿ ಬಾಕ್ಸ್ಗೆ. ಒಳ್ಳೆ ಲೆಂತ್, ಒಳ್ಳೆ ಲೈನು, ಒಳ್ಳೆ ಥಿಂಕಿಂಗ್. ಆದ್ರೆ ಅಲ್ಲಿ ಸಿಂಗಲ್ ನ ತಗೊಂಡ್ರು. ಈಗ ತಾನೇ ಒಂದು ವಿಕೆಟ್ ಕಳ್ಕೊಂಡಿದ್ದಾರೆ ಫ್ರೆಂಡ್ಸ್ ತಂಡದವರು. ಸೊ ಸ್ಕೋರ್ ಬೋರ್ಡ್ ನ ಪುಷ್ ಮಾಡ್ತಾನೆ ಇರೋಣ, ಒಂದೊಂದಾದ್ರೂ ಪಡ್ಕೊಳ್ಳೋಣ ಅನ್ನೋಂತಹ ಒಂದು ನಿಟ್ಟು. ಒಳ್ಳೆ ವಿಷಯ ಇದು.
ಫುರ್ಖಾನ್ ಈಗ ಸ್ಟ್ರೈಕ್ ಅಲ್ಲಿ. ಓ ಎಂತ ಬಾಲ್ ಇದು, ಕಂಪ್ಲೀಟ್ ಆಗಿ ಕೆಳಗಡೆ ಉಳ್ಕೋತು ಆ ಬಾಲು, ರೈಸ್ ಆಗ್ಲೇ ಇಲ್ಲ. ಒಳ್ಳೆ ಬಾಲ್, ಒಳ್ಳೆ ಡೆಲಿವರಿ. ವಿಮಲ್ ಸಚಿನ್ ಅನ್ನ ಔಟ್ ಮಾಡಿದ ಮೇಲೆ ಸ್ಕೋರ್ ನ ಕಟ್ ಹಾಕಿ ಪ್ರೆಷರ್ ಹಾಕುವಂತಹ ಒಂದು ತಂತ್ರಜ್ಞಾನನ ಇಲ್ಲಿ ಅಳವಡಿಸ್ಕೋತಾ ಇದ್ದಾರೆ. ತಂತ್ರನ ಯಾವ ರೀತಿ ಇಲ್ಲಿ ಫ್ರೆಂಡ್ಸ್ ನ ಇಬ್ರು ಬ್ಯಾಟ್ಸ್ಮನ್ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡ್ಬೇಕು. ಅಪೀಲ್ ಇಲ್ಲಿ ಜೋರಾಗಿ ನಡೀತಾ ಇದೆ. ಮದನ್ ಮಡಿಕೇರಿ ಅನ್ಮೂವ್ಡ್, ಬಲಗೈ ಪಾಕೆಟ್ ಒಳಗಡೆನೆ ಇದೆ ಅಂತ ಅಂದ್ಮೇಲೆ LBW ಕೊಡೋದಕ್ಕೆ ಯಾವುದೇ ರೀತಿಯಾದಂತಹ ಸನ್ನಿವೇಶ ಇಲ್ಲ. ಅಲ್ಲಿ ಆ ಬಲಗೈ ಏನಾದ್ರೂ ಆಚೆ ಬಂದಿದ್ರೆ ನಾನು ಸ್ವಲ್ಪ ಸೀರಿಯಸ್ ಆಗ್ತಿದೆ, ಆದ್ರೆ LBW ಅಪೀಲಲ್ಲಿ ಆ ಬಲಗೈ ಪಾಕೆಟ್ ಒಳಗೆ ಇತ್ತು. ಮತ್ತೆ ಶಾರ್ಟ್ ಆಗಿ ಬಿದ್ದ ಬಾಲ್, ಡೀಪ್ ಅಲ್ಲಿ ಯಾರು ಇಲ್ಲ, ಡೀಪ್ ಮಿಡ್ ವಿಕೆಟ್ ಕೆಳಗೆ ಬೌಂಡ್ರಿ. ಫ್ರೆಂಡ್ಸ್ ತಂಡಕ್ಕೆ ಬೇಕಾಗಿತ್ತಿದ್ದು. ಕೇಳ್ಬಿಡಿ ಸಮೀರ್ ಇವ್ರಿಗೆ, ಶಮೀರ್ ಅವ್ರಿಗೆ ಹೇಳ್ಬಿಡಿ. ಎಲ್ಲಣ್ಣ ಚಂದು ಅವರು ಟಾಸ್ಗೆ ಅವಾಗಿಂದ ಕರಿತಾ ಇದೀವಿ. ಚಂದು ಬನ್ನಿ ಬೇಗ ಟಾಸು. ಅಣ್ಣ ಹೇಳ್ಬಿಟ್ಟು ಹೋಗ್ಬೇಕಾನೆ, ಹೇಳ್ಬಿಟ್ಟು ಹೋಗ್ಬೇಕಾರೆ. ಮಾಲೂರ್ ಚಂದು ಅವರು ಬೇಗ ಗಾಡಿನ ಹಂಗೆ ನಿಲ್ಸಿ ಲಾಕು ಮಾಡ್ದಂಗೆ ಓಡ್ ಬರ್ಬೇಕು. ಟಾಸ್ ಹಾಕಕ್ಕೆ ಲಾಕ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಚಂದು ಅವರೇ, ನವೀನ್ ಮದಕರಿ ಅವರು ಆಗ್ಲೇ ವಾಕ್ ಓವರ್ ಕೊಡಿ, ಮಾಲೂರ್ ಚಂದು ಇಲ್ಲ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರು ಅಂತ ಇದ್ರು. ಬೇಗ ಬನ್ನಿ ಟಾಸ್ ಹಾಕಕ್ಕೆ. ದಿನದ ಅಂತಿಮ ಪಂದ್ಯಾಟ, ನಾಣ್ಯ ಚುಮ್ಮಿಗೆ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಈ ಒಂದು ಟಾಸ್ ಪ್ರಕ್ರಿಯೆಯನ್ನ ರಿಯಾಜ್ ಅವರು ಮಾಡಬೇಕಾಗಿ ಕೇಳಿಕೊಳ್ತಾರೆ. ಹಿರಿಯ ಕ್ರೀಡಾಪಟು ರಿಯಾಜ್ ಅವರು ಟಾಸ್ ಪ್ರಕ್ರಿಯೆಯನ್ನ ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಿನದ ಅಂತಿಮ ಪಂದ್ಯಾಟವನ್ನ ಕಂಡುಕೊಳ್ಳಲಿಕ್ಕಿದೆ. BSR ಕನ್ಸ್ಟ್ರಕ್ಷನ್ ವಾಸ JCC ಜಾಕಿ ಕ್ರಿಕೆಟ್ ಕ್ಲಬ್ ಇದರ ನಾಣ್ಯ ಪ್ರಕ್ರಿಯೆಯನ್ನ ಹಿರಿಯ ಆಟಗಾರಂತಹ ರಿಯಾಜ್ ಅವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ JCC ಹಾಗೂ BSR ಕನ್ಸ್ಟ್ರಕ್ಷನ್ಸ್, JCC ಗೆಲುವಲ್ಲಿದ್ರೆ BSR ಕನ್ಸ್ಟ್ರಕ್ಷನ್ ಒಂದು ಸೋಲಿಂದ ಆಚೆ ಬಂದಿದ್ದಾರೆ. ಆದ್ರೆ ಇಲ್ಲಿ ಕ್ಯಾಚ್ ಆಗುತ್ತಾ? ಹೌದು ಆಗುತ್ತೆ. ಬುದ್ಧ ಅವರ ಅದ್ಭುತವಾದಂತಹ ಕ್ಯಾಚ್. ಇಲ್ಲಿ ಲಾಂಗ್ ಆನ್ ಗೆ ಕ್ಯಾಚ್ ನಿತ್ತು. ಫರ್ಖಾನ್ ತನ್ನ ವಿಕೆಟ್ ನ ಕಳ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಒಳಗ್ ಬರ್ತಾ ಇರೋದು ಪ್ರದೀಪ್ ಗೌಡ್ರು. BSR won the toss, selected to field first. Next match, BSR won the toss, selected to field first. ಥ್ಯಾಂಕ್ ಯು ಆಯ್ತಾಳ್ರೆ. BSR ಕನ್ಸ್ಟ್ರಕ್ಷನ್ಸ್ ಕ್ಯಾಪ್ಟನ್ ಲೇಟ್ ಆಗಿ ಬಂದ್ರು, ಟಾಸ್ ಅನ್ನು ಮಾತ್ರ ಕರೆಕ್ಟ್ ಆಗಿ ಗೆದ್ಬಿಟ್ರಿ ಚಂದು ಅವರೇ. ಆದ್ರೆ BSR ಕನ್ಸ್ಟ್ರಕ್ಷನ್ಸ್ ಅವರು ಟಾಸ್ ಅನ್ನ ಗೆದ್ದಿರೋದು. JCC ನಾಯಕ ಲೇಟ್ ಆಗಿ ಸ್ವಲ್ಪ ಬಂದ್ರು ಕೂಡ ಟಾಸ್ ಅನ್ನ ಸೋತಿದ್ದಾರೆ. ಎಲೆಕ್ಟೆಡ್ ಟು ಬೌಲಿಂಗ್ BSR ಕನ್ಸ್ಟ್ರಕ್ಷನ್ಸ್. ನವೀನ್ ಮದಕರಿ, ನೋಡೋಣ ಯಾವ ರೀತಿ ಆ ಮ್ಯಾಚ್ ನಡೆಯುತ್ತೆ ಅಂತ. ಆದ್ರೆ ಈ ಮ್ಯಾಚ್ಗೆ ವಾಪಸ್ಸು ಬರೋದಾದ್ರೆ 2 ಓವರ್ಗಳ ಮುಕ್ತಾಯ ಆಗಿದೆ. 13 ರನ್ಗೆ 2 ವಿಕೆಟ್. 3ನೇ ಓವರ್ ಚಾಲ್ತಿಯಲ್ಲಿದೆ. ಬೇಕಾಗಿರುವಂತಹ ರನ್ಗಳು 44, 35 ಬಾಲ್ಗಳಲ್ಲಿ. ರಿವರ್ಸ್ ಹಿಟ್ ನ ಪ್ರಯತ್ನ ಈಗ ಸಫಲ. 6 ರನ್ಗಳು. ಖಂಡಿತವಾಗ್ಲು ಡೀಪ್ ಪಾಯಿಂಟ್ ನ ತಲೆ ಮೇಲೆ ಅದ್ಭುತವಾದಂತಹ ಏಟು.
ಮತ್ತೊಂದು ಸಿಕ್ಸ್ ನ ಬಾರಿಸ್ತಾರೆ ಈ ಬಾರಿ. ಓ ಎಂತ ಕ್ಯಾಚ್, ಎಂತ ಕ್ಯಾಚ್ ಇದು. ನಾನು ಸ್ವಲ್ಪ ಬೇಗ ಹೇಳ್ಬಿಟ್ಟೆ, ಕ್ಷಮಿಸ್ಬೇಕು ಅಕ್ಷಯ್ ಅವರೇ. ಸಿಕ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ನಾನು ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಕ್ಯಾಚ್, ಅದು ಕ್ಯಾಚ್ ಆಫ್ ದ ಸೀರೀಸ್ ಅಂತ ಇವಾಗಲೇ ಇದನ್ನ ಅನೌನ್ಸ್ ಮಾಡಬಹುದು. ಈ ಮಟ್ಟಕ್ಕೆ ಹಿಡಿದಿದ್ದಾರೆ ಆ ಒಂದು ಕ್ಯಾಚ್ ನ. ಅಜರ್ ಅವರು ಮತ್ತೆ ರೀಪ್ಲೇ ನೋಡ್ಲೇಬೇಕು. ಐಕಾನ್ ಪ್ಲೇಯರ್ ಆದಂತಹ ಅಜರ್ ಐಕ್ಯೂ ತಂಡಕ್ಕೆ ಆ ರೀಪ್ಲೇಗೋಸ್ಕರ ಕಾಯ್ತಾ ಇದೀವಿ. ಓಂಕಾರ್ ಪಾಟೀಲ್ ಟೀಮ್ ಖಂಡಿತವಾಗ್ಲೂ ಅದನ್ನ ರೋಲ್ ಮಾಡ್ತಾರೆ ನಮಗೋಸ್ಕರ. ಆ ಕ್ಯಾಚ್ ಮುಂಚೆ ಒಂದು ಅದ್ಭುತವಾದಂತಹ ಶಾಟ್ ಅರೆ ಚಂದ್ರ. ಈ ಶಾಟ್ ನೋಡಿ, ಈ ಶಾಟ್ ಬೇಕಾಗಿತ್ತು ನನಗೆ. ಅರೆ ಚಂದ್ರನ ಅದ್ಭುತವಾದಂತಹ ನೋಟ ಸೂಪರ್ ಆಗಿತ್ತು. ಇದು ಬ್ಯೂಟಿ ಶಾಟ್ ಅಂದ್ರೆ, ಇದು ಕ್ಯಾಮ್ರಾ ಕೈ ಚಳಕ ಅಂದ್ರೆ. ಆದ್ರೆ ಅಜರ್ ಅವರ ಕೈ ಚಳಕ ಆಹಾ ಬೌಂಡ್ರಿಲಿ ಅಮೋಘ, ಅತ್ಯದ್ಭುತ, ಆಕರ್ಷಕ, ರಮಣೀಯ, ಏನು ಬೇಕಾದ್ರೂ ಕರಿಬಹುದು ಅದಕ್ಕೆ. ಮತ್ತೊಂದು ಬ್ಲಾಕ್ ಹೋಲ್ ಅಲ್ಲಿ ಬಿದ್ದಂತ ಬಾಲ್, ವಿಕೆಟ್, ಅದು ಕೂಡ ಯಾರ್ದು? ಅಕ್ಷಯ್ ಅವರ ವಿಕೆಟ್. ನಾನು ಆಗ್ತಾನೆ ಹೇಳ್ತಾ ಇದ್ದೆ, ಸತತ 10 ವರ್ಷಗಳಿಂದ ರೈಲ್ವೇಸ್ಗೆ ಆಟವನ್ನ ಆಡ್ಕೊಂಡ್ ಬರ್ತಾ ಇದ್ದಾರೆ. ಕ್ರಿಕೆಟ್ ನ KPL ಅಲ್ಲಿ ಆಡಿದಂತಹ ಅತ್ಯದ್ಭುತ ಬ್ಯಾಟ್ಸ್ಮನ್ ಅವರು. ಈಗ ತಾನೇ ರಿವರ್ಸ್ ಹಿಟ್ ಹೊಡೆದಿದ ತಕ್ಷಣ ಅನ್ಕೊಂಡ್ವಿ ಅವರು ರಿವರ್ಸ್ ಹಿಟ್ ಹೊಡೆಯೋದೇ ವಿರಳ, ತುಂಬಾ ರೇರ್ ಆಗಿ ರಿವರ್ಸ್ ಹಿಟ್ ನ ಹೊಡಿತಾರೆ ಸಿಕ್ಸರ್ ನ ಸಂಪಾದನೆ ಮಾಡ್ಕೊಂಡ್ರು ಅಂತ. ಸ್ಟ್ರೈಟ್ ಆಗಿ ರಿವರ್ಸ್ ಹಿಟ್ ನ ಡೀಪ್ ಮಿಡ್ ವಿಕೆಟ್ ಕಡೆಗೆ ಹೊಡೆಯುವಂತ ಪ್ರಯತ್ನದಲ್ಲಿ ಅಜರ್ ಅವ್ರನ್ನ ದಾರಿಲೇ ಕಂಡುಕೊಂಡ್ರು. ಎರಡನೇ ರನ್ನಿನ ಒಂದು ಪ್ರಯತ್ನ, ಆದ್ರೆ ಇಲ್ಲ, ಪ್ರದೀಪ್ ಅವ್ರಿಗೆ ಒಂದೇ ಒಂದು ರನ್ ಸಿಗುತ್ತೆ. ಆ ಕ್ಯಾಚ್ ನ ನಾವು ಮತ್ತೆ ನೋಡೋದಕ್ಕೆ ಕಾಯ್ತಾ ಇದೀವಿ. ನೋಡೋಣ. ಓವರ್ನ ಮುಕ್ತಾಯ, 3 ಓವರ್ಗೆ 20 ರನ್ಗಳು, 3 ವಿಕೆಟ್ ನ ಪತನಗೊಂಡಿದೆ ಇಲ್ಲಿ ಫ್ರೆಂಡ್ಸ್ ತಂಡಕ್ಕೆ. ಇನ್ನು ಬೇಕಾಗಿರೋದು 37 ರನ್ಗಳು 30 ಬಾಲ್ ಅಲ್ಲಿ. 37 ಸ್ಕೋರರ್ ಪ್ರಕಾರ, 20 ಟೋಟಲ್. ಐವತ್ತೇಳು ರನ್ ಟಾರ್ಗೆಟ್ ಅಂದ್ರೆ ಈಗ 20 ಆಗಿದೆ. 57 ಸ್ಕೋರರ್ ಪ್ರಕಾರ. ದಯವಿಟ್ಟು ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಬೇಡ. ಬ್ಯಾಟ್ ಕೊಡುವಂತ ನೆಪದಲ್ಲಿ ಸಚಿನ್ ಮಹಾದೇವ್ ಅವರು ತುಂಬಾ ತಂತ್ರಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ. ಆಯ್ತಲ್ರೆ, ಗಮನಿಸಿದ್ರ? ಫ್ರೀ ಟಿಪ್ಸ್ ಅಲ್ಲ, ಫುಲ್ ಎಲ್ಲ ಹೇಳಿದ್ದಾರೆ ಏನೇನ್ ಮಾಡೋದು ಅಂತ. ನೋಡೋಣ ಅವ್ರು ಏನ್ ಹೇಳಿದ್ರು ಅಂತ. ಇವಾಗ ಇಲ್ಲಿ ಏನ್ ನಡೀತದೆ ಅಂತ ನೋಡಿದಾಗ ನನಗೆ ಗೊತ್ತಾಗುತ್ತೆ. ಉಮರ್ ಈಗ ಪ್ರದೀಪ್ಗೆ ಎಂತ ಏಟ, ಸ್ಟ್ರೈಟ್ ಆನ್ ದ ಗ್ರೌಂಡ್. ಲಾಂಗ್ ಆನ್ ಗೆ ಯಾವುದೇ ರೀತಿಯಾದಂತಹ ಸಂದರ್ಭ ಇಲ್ಲ. ಬೌಂಡ್ರಿ. ಮದನ್ ಮಡಿಕೇರಿ ಅವರ ಆಟ ಶುರು ಆಗಿದೆ. ಅಷ್ಟೇ ಅದ್ಭುತವಾಗಿತ್ತು ಆ ಒಂದು ಬೌಂಡ್ರಿ ಪ್ರದೀಪ್ ಅವ್ರ ಕಡೆಯಿಂದ. ಈಗ ತಾನೇ ನಡೆದಂತಹ, ಸಮೀಪದಲ್ಲಿ ನಡೆದಂತಹ ಶೃಂಖಲೆ ಆ ಒಂದು ಟೂರ್ನಿಯಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಪಂದ್ಯವನ್ನ ತನ್ನ ಬುಟ್ಟಿಗೆ ಏರಿಸಿಕೊಂಡಂತಹ, ತನ್ನ ಮುಡಿಗೆ ಏರಿಸಿಕೊಂಡಂತಹ ಪ್ರದೀಪ್. ಶಾರ್ಟ್ ಬಾಲ್ ಬಿಡ್ತಾರ, ಇದನ್ನ
ಸಿಕ್ಸರ್ ಅಂತ ಅನ್ಕೋತೀವಿ. ನೋಡ್ಬೇಕು ಮದನ್ ಮಡಿಕೇರಿ ಏನ್ ಹೇಳ್ತಾರೆ ಅಂತ. ಥರ್ಡ್ ಅಂಪೈರ್ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ ತಂಡದವರು ಉತ್ಸಾಹದಲ್ಲಿ ಕಿರ್ಚಬಹುದು, ಆದ್ರೆ ನಾವು ನಂಬೋದು ನಮ್ಮ ಕ್ಯಾಮರಾ ಕಣ್ಣುಗಳನ್ನ. ಮದನ್ ಮಡಿಕೇರಿ ಅವರು ಕೂಡ ನಂಬಿದ್ದಾರೆ. 6 ರನ್ಗಳು ಅನ್ನುವಂತ ಒಂದು ಸನ್ನೆ ಬರ್ತಾ ಇದೆ ಅಲ್ಲಿ. ಸೂಪರ್ ಮದನ್ ಮಡಿಕೇರಿ ಅವರ ನೃತ್ಯ. ಆದ್ರೆ ಪ್ರದೀಪ್ ಅವರು ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿ, ಒಂದು ಸ್ಟ್ರೈಟ್ ಡೌನ್ ದ ಗ್ರೌಂಡ್, ಇನ್ನೊಂದು ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ 6 ರನ್ಗಳು. ಮತ್ತೆ ಶಾರ್ಟ್ ಬಾಲ್, ಮತ್ತೆ ಸಿಕ್ಸರ್. ಆದ್ರೆ ಈ ಬಾರಿ ಡೀಪ್ ಮಿಡ್ ವಿಕೆಟ್ ಕಡೆಗೆ. ಆರೇ ಬಾಲ್ಗೆ 17 ರನ್ ಹೊಡೆದಿದ್ದಾರೆ ಪ್ರದೀಪ್. ಮತ್ತೊಂದು ಸಿಕ್ಸರ್. ಎಂತ ಆಟ ಇದು. ಡಗೌಟ್ ನ ಮೇಲೆ ಇದೆ ಬಾಲು, ಕೆಳಗೆ ಈಗ ಬಿದ್ದಿದೆ. ಹ್ಯಾಟ್ರಿಕ್ ಸಿಕ್ಸರ್ ನ ಬಾರಿಸಿದ್ದಾರೆ ಪ್ರದೀಪ್. ಅವರು ಅದನ್ನ ಮಾಡಿ ನಗದು ಬಹುಮಾನ ಬೇರೆ ಸಂಪಾದನೆ ಮಾಡಿದ್ರು. ಪ್ರದೀಪ್ ಗೌಡ ಅವರು 3ಕ್ಕೆ ನಿಲ್ಲಿಸ್ತಾರ? ಇಲ್ಲ, 4 ಸಿಕ್ಸರ್ ಬ್ಯಾಕ್ ಟು ಬ್ಯಾಕ್, 24 ರನ್ಗಳು. ಮೂವತ್ತ 7 ಬೇಕಾಗಿತ್ತು 30 ಬಾಲ್ ಅಲ್ಲಿ. ಈಗ ಆಹಾಹಾ, ಎಂತಹ ಚೇಂಜ್ ಓವರ್ ಇದು. 9 ರನ್ಗಳಷ್ಟೇ ಬೇಕು 25 ಬಾಲ್ ಅಲ್ಲಿ. ವಾಲಂಟಿಯರ್ಸ್ ಬಾಲ SPL ಸೀಸನ್ 2 ಮೊದಲನೇ ದಿನದ 5ನೇ ಪಂದ್ಯ. ನಾಳೆ 2ನೇ ದಿನದ ಪಂದ್ಯಾಟಗಳು ನಡೆಯುತ್ತೆ. ಅನೇಕ ಕಲಾವಿದರು, ಡ್ಯಾನ್ಸರ್ಸ್, ಡಿಜೆ ಕೊಡೋರು ಬರ್ತಾರೆ. ಮತ್ತೊಂದು ಸಿಕ್ಸರ್ ಬ್ಯಾಕ್ ಟು ಬ್ಯಾಕ್. 5ನೇ ಸಿಕ್ಸರ್. ಹೌದು, 5ನೇ ಸಿಕ್ಸರ್. ಮೊದಲ ಬಾಲ್ ಒಂದು ಮೊದಲ ಬಾಲ್ ಬೌಂಡ್ರಿ ಆದ್ಮೇಲೆ 5 ಸಿಕ್ಸರ್ಗಳು. ಪಲ್ಸರ್ ಗಾಡಿನ ಸುಮ್ನೆ ತಗೊಂಡ ನಾನು ಇಲ್ಲ. ಮ್ಯಾನ್ ಆಫ್ ದ ಸೀರೀಸ್ ಕಳೆದ ಸೀರೀಸ್ ಅಲ್ಲಿ ಅಕ್ಷಯ್ ಅವರು ಈಗ BS6 ಇಂಜಿನ್ ಅನ್ನ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ಮಾಡಿಫೈಡ್ ಪ್ರದೀಪ್ ಗೌಡ್ರು BS6. ಖಂಡಿತವಾಗ್ಲು ನಾಳಿನ ಪಂದ್ಯಗಳಿಗೆ ಕನ್ನಡದ ಖ್ಯಾತ ನಟ, ಯುವ ನಟ ಮಸ್ಕಿ ಮುಫ್ತಿ ವಜ್ರಾಸ್ತ್ರ ಚಲನಚಿತ್ರದ ಅಂಜನ್ ಅವರು ಆಗಮಿಸಲಿದ್ದಾರೆ. ಅವರಿಗೂ ಸಹ SPL ಪರವಾಗಿ ಆಧಾರದ ಸುಸ್ವಾಗತ. ಅದೇ ರೀತಿ ಗಾಳಿ ಧನಂಜಯ ಸಹ ಆಗಮಿಸಲಿದ್ದಾರೆ. ಅನೇಕ ಕ್ರೀಡಾ ಮನೋರಂಜನಾ ಕಾರ್ಯಕ್ರಮಗಳು. ನೋ ಬಾಲ್
ನೋ ಬಾಲ್ ಇಲ್ಲಿ ಘನಶ್ಯಾಮ್ ಅವ್ರ ಕಡೆಯಿಂದ. ಈಗ ಕೇವಲ ಒಂದೇ ರನ್ನು, ಅದು ಫ್ರೀ ಹಿಟ್ ಅಲ್ಲ. 5 ಸಿಕ್ಸರ್ ಹೊಡೆದ ಬ್ಯಾಟ್ಸ್ಮನ್ಗೆ ಫ್ರೀ ಹಿಟ್ ಬೇಕಾ ಅನ್ನೋದು ಪ್ರಶ್ನೆ. ಬಟ್ ನಿಯಮಗಳ ಪ್ರಕಾರ ಕೊಡ್ಲೇಬೇಕಾಗತ್ತೆ. ಇದು ಕ್ರಿಕೆಟ್ ಎಂತ ಈಕ್ವಲೈಸರ್ ನೋಡಿ. ಫ್ರೀ ಹಿಟ್ ಅಲ್ಲಿ ಡಾಟ್ ಬಾಲ್ ಮಾಡಿದ್ದಾರೆ. 5 ಸಿಕ್ಸರ್ ಗಳನ್ನ ಬಾರಿಸಿದ್ರು ಕೂಡ ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಈಕ್ವಲೈಸರ್ಸ್. ಬಾಲ್ಗೂ ಬ್ಯಾಟ್ಗೂ ಜಿದ್ದಾಜಿದ್ದಿ ಇದ್ದಿದ್ದೆ. ಮತ್ತೊಂದು ಬೀಟನ್. ಕೇವಲ ಒಂದೇ ರನ್ ಬೇಕು. ಆದ್ರೆ ಸ್ವಲ್ಪ ಅಫ್ಶಾದ್ ಅವ್ರಿಗೆ ಒಂದು ಸಣ್ಣ ಗೆಲುವು. 5 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹೊಡೆದಂತ ಬ್ಯಾಟ್ಸ್ಮನ್ಗೆ 2 ಬೀಟನ್ ಡೆಲಿವರಿ ಮಾಡಿದ್ದಾರೆ. 2 ಡಾಟ್ ಬಾಲ್. ಒಳ್ಳೆ ಏಟು. ಮ್ಯಾಚ್ ಮುಗೀತು ಅಂತ ಅನ್ಕೋತೀವಿ. ಹೌದು, ಮುಗಿದಿದೆ. ಫ್ರೆಂಡ್ಸ್ ಅವರು ತೇಲ್ಕೊಂಡು ಹಾರ್ಕೊಂಡು ಈಜಾಡ್ಕೊಂಡು ಲೀಲಾ ಜಾಲವಾಗಿ ಮ್ಯಾಚ್ನ ಗೆದ್ದಿದ್ದಾರೆ. ಪ್ರವೇಶ ಮಾಡಬಾರ್ದು ಕ್ರೀಡಾಂಗಣದಲ್ಲಿ, ಯಾರು ಪ್ರವೇಶ ಮಾಡಬಾರ್ದು. ಈಗಿನ ಪಂದ್ಯದವ್ರಿಗೆ ಮಾಡ್ಕೊಡ್ಬೇಕು. ಡಗೌಟ್ ಖಾಲಿ ಮಾಡಿ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಡಗೌಟ್ ಖಾಲಿ ಮಾಡಿ. ನೀಲು ಡಗೌಟ್ ಖಾಲಿ ಮಾಡಿ. ಮುಂದಿನ ಪಂದ್ಯ, ಅಂತಿಮ ಪಂದ್ಯ SPL ಸೀಸನ್ 2. ಇವತ್ತು ಡಗೌಟ್ ಖಾಲಿ ಮಾಡಿ. ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಈ ಒಂದು ಪಂದ್ಯದಲ್ಲಿ ಶಮೀರ್ ಭಾಯ್ ತುಂಬಾ ಈಸಿ ಆಗಿದೆ. ಇಲ್ಲಿವರೆಗೂ ನಡೆದಂತಹ ಪಂದ್ಯಗಳಲ್ಲಿ ಯಾರು ಮ್ಯಾನ್ ಆಫ್ ದ ಮ್ಯಾಚ್ ನಮ್ಮ ಸ್ಕೋರರ್ಗಳು, ನಮ್ಮ ಕಾಮೆಂಟೇಟರ್ಸ್, ನಾವು ಎಲ್ಲ ತುಂಬಾ ತಲೆ ಕೆಡಿಸ್ಕೊತಾ ಇದ್ವಿ. ಆದ್ರೆ ಈ ಪಂದ್ಯದಲ್ಲಿ ಮಾತ್ರ ಮ್ಯಾನ್ ಆಫ್ ದ ಮ್ಯಾಚ್ ಫ್ರೆಂಡ್ಸ್ ತಂಡದಿಂದ ಪ್ರದೀಪ್ ಗೌಡ್ರು. ಬನ್ನಿ ಪ್ರದೀಪ್, ಮ್ಯಾನ್ ಆಫ್ ದ ಮ್ಯಾಚ್ ಟ್ರೋಫಿನ ದಯವಿಟ್ಟು ಪಡ್ಕೋಬೇಕು ಅಂತ ಕೇಳ್ಕೊತೀವಿ. ಪ್ರದೀಪ್ ಅವರು ದಯವಿಟ್ಟು ಬನ್ನಿ. 5 ಸಿಕ್ಸರ್ಗಳು ಬ್ಯಾಕ್ ಟು ಬ್ಯಾಕ್ ಬಾರಿಸಿದ್ದೀರಾ. ಸೊ ಮುಂದಿನ ಪಂದ್ಯ JCC ವರ್ಸಸ್ PSR ಕನ್ಸ್ಟ್ರಕ್ಷನ್ಸ್. ಹಲೋ, ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಇಂಡಿಯನ್ ಜಾನ್ ಸೀನಾ ಅವರು ಬಂದು ನೀಡಬೇಕಾಗಿ ಅವರಲ್ಲಿ ವಿನಂತಿ. ಇಂಡಿಯನ್ ಜಾನ್ ಸೀನಾ ವೇದಿಕೆ ಬಳಿ ಬರಬೇಕು. ಇಂಡಿಯನ್ ಜಾನ್ ಸೀನಾ ಈ ಪಂದ್ಯದ ಪಂದ್ಯ ಪುರುಷೋತ್ತಮರಾಗಿ ಪ್ರದೀಪ್ ಅವರು ಜಾನ್ ಸೀನಾ ಅವರೇ ಸರ್ ದಯವಿಟ್ಟು ಸೆಲ್ಫಿ ಆಮೇಲೆ ತಗೊಳ್ಳಿ. 1 ನಿಮಿಷ. ಜಾನ್ ಸೀನಾ ಅವರೇ SPL ಸೀಸನ್ 2 ಮುಕ್ತಾಯ ಕಂಡ ಪಂದ್ಯದ ಪಂದ್ಯ ಪುರುಷೋತ್ತಮರಾಗಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಖಂಡಿತವಾಗ್ಲು ಈ ಒಂದು ಪಂದ್ಯಕ್ಕೆ ನಮ್ಮ ಇಂಡಿಯನ್ ಜಾನ್ ಸೀನಾ ಪ್ರದೀಪ್ ಅವರಿಗೆ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಟ್ರೋಫಿನ ಕೊಡ್ತಾ ಇದ್ದಾರೆ. ಎಂತ ಹೊಡೆತ, ಎಂತ ಆಟ.